8/17/26 ಈ ಡೇಟಲ್ಲಿ ಹುಟ್ಟಿದವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಈ ಭೂಮಿಯಿಂದ ಬಂದಿರೋರು. ಇವ್ರು ಯಾವಾಗಲೂ ತುಂಬಾ ಸ್ಟ್ರಗಲ್ ಮಾಡಿನೇ ಲೈಫ್ ಅಲ್ಲಿ ಮೇಲೆ ಬರಬೇಕಾಗುತ್ತೆ. ಮತ್ತೆ ಇನ್ನೊಂದು ಮಾತು ಹೇಳಬೇಕು ಅಂದ್ರೆ ಇವರಿಗೆ ಇವರ ಕೆಲಸಗಳು ಯಾವಾಗಲೂ ಡಿಲೇ ಆಗ್ತಾನೆ ಇರ್ತವೆ. ಬಟ್ ಇವರು ತುಂಬಾ ಸ್ಟ್ರಾಂಗ್ ಇರುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. 8/17/26 ಈ ಡೇಟಲ್ಲಿ ಹುಟ್ಟಿದವರು ಯಾವಾಗಲೂ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡ್ತಿರ್ತಾರೆ. ಮತ್ತೆ ಅವ್ರ ಮಾತಲ್ಲಿ ಯಾವಾಗಲೂ ಒಂದು ದಮ್ ಇದ್ದೇ ಇರುತ್ತೆ. ಚಿಕ್ಕವರು ಕೂಡ ತುಂಬಾ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಬೇಕಿದ್ರೆ ನೀವು ಅವ್ರ ಮಾತುಗಳನ್ನ ಸಿಂಪಲ್ ಆಗಿ ಅಬ್ಸರ್ವ್ ಮಾಡ್ರಿ, ಅದನ್ನ ಕ್ಯಾಚ್ ಮಾಡೋಕೆ ಟ್ರೈ ಮಾಡ್ರಿ. ಅವ್ರು ಏನೋ ಒಂದು ಹೇಳ್ತಾ ಇರ್ತಾರೆ, ಬಟ್ ಆ ಟೈಮಿಗೆ ಅದು ನಿಮಗೆ ಏನು ಅನಿಸದೇ ಇರ್ಬೋದು, ಬಟ್ ಮುಂದೊಂದು ದಿನ ಅದು ನಿಜ ಅಂತ ನಿಮಗೆ ರಿಯಲೈಸ್ ಆಗೇ ಆಗುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ, ಅಷ್ಟು ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಈ ಡೇಟಲ್ಲಿ ಹುಟ್ಟಿದವರು ತುಂಬಾ ಒಳ್ಳೆ ಫೈನಾನ್ಸ್ ಅಡ್ವೈಸರ್ ಆಗಿರ್ತಾರೆ. ಅವ್ರ ಮಟ್ಟಿಗೆ ಅಲ್ಲ, ಅವ್ರ ಅಡ್ವೈಸ್ ನ ಯಾರು ಕೇಳ್ತಾರೋ, ಅವ್ರ ಅಡ್ವೈಸ್ ನ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ತುಂಬಾ ರಿಸಲ್ಟ್ ಸಿಗುತ್ತೆ, ಅವ್ರು ತುಂಬಾ ಬೆನಿಫಿಟ್ ಅನುಭವಿಸ್ತಾರೆ. ಮತ್ತೆ ಇನ್ನೊಂದು ಮಾತು ಹೇಳೋದಾಯ್ತು ಅಂತಂದ್ರೆ 8/17/26 ಈ ಡೇಟಲ್ಲಿ ಹುಟ್ಟಿದವ್ರಿಗೆ ಡೈರೆಕ್ಟ್ ಆಗಿ ಎನ್ವಿ ನಂಬರ್ಸ್ ಅಂತಂದ್ರೆ ನಂಬರ್ 1, ನಂಬರ್ 2, ನಂಬರ್ 4. ಈ ಡೇಟ್ ಅಲ್ಲಿ ನಂಬರ್ 8 ಅವರು ಯಾವತ್ತೂ ಏನು ಕೆಲಸ ಮಾಡಬಾರ್ದು, ಮಾಡದೇ ಇದ್ರೆ ತುಂಬಾ ಒಳ್ಳೇದು. ಬಟ್ 8 and 4 ಕಾಂಬಿನೇಷನ್ ಏನ್ ಬರುತ್ತಲ್ಲ, 8 and 4 ಕಾಂಬಿನೇಷನ್, 1 and 8 ಕಾಂಬಿನೇಷನ್, ಆಮೇಲೆ 2 and 8 ಕಾಂಬಿನೇಷನ್, ಇವ್ರು ಯಾವುದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಬಾರ್ದು.